ಎಲ್ರಿಗೂ ಐಫೋನ್ 15 ಬಂದಿತ್ತಲ್ಲ, ಫುಲ್ ಶಾರ್ಟ್ ಆಗಿತ್ತಲ್ಲ, ಆ ಡಿವೈಸ್ ಇದು. ಸೊ ಏನೇ ಮಾಡಿದ್ರು ಶಾರ್ಟ್ ರಿಮೂವ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸ್ವ್ಯಾಪಿಂಗ್ ಮಾಡಬೇಕಾಗತ್ತೆ. ಪವರ್ ಐ ಸಿ ಹತ್ರನೂ ಪೂರ್ತಿ ಹೋಗಿದೆ. ಪವರ್ ಐ ಸಿ ಬೇರೆ ಚೇಂಜ್ ಮಾಡಿದ್ರೂ ಆಗ್ತಾಯಿಲ್ಲ. ಸೊ ಸ್ವ್ಯಾಪ್ ಮಾಡಿ ನೋಡೋಣ ಅಂತ ಸ್ವ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ಇದು ಕಸ್ಟಮರ್ ಬೋರ್ಡ್, ಇದು ಐಕ್ಲೌಡ್ ಬೋರ್ಡ್. ಸೊ ಫಸ್ಟ್ ಐಕ್ಲೌಡ್ ಬೋರ್ಡಿಂದ ಮದರ್ ಬೋರ್ಡ್ನ ರಿಮೂವ್ ಮಾಡೋಣ. ಸಿ ಪಿ ಯು ರಿಮೂವ್ ಮಾಡೋಣ. ಸಿ ಪಿ ಯು ರಿಮೂವ್ ಮಾಡೋದಕ್ಕೆ ಸೊ ಬ್ಲೇಡ್ ಹೊಸದು ಹಾಕೊತಾ ಇದ್ದೀನಿ. ಬ್ಲ್ಯಾಕ್ ಪೇಸ್ಟ್ ಇರುತ್ತೆ ಸುತ್ತ. 250 60 250 ಇಟ್ಕೊಂಬೋದು ಬ್ಲ್ಯಾಕ್ ಗ್ಲೂ ಕಟ್ ಮಾಡೋದಕ್ಕೆ. ಆಲ್ ಅರೌಂಡ್ ಸುಮ್ಮನೆ ಹಿಂಗೆ ಮಾಡಬೇಕು. ಸೊ ದಟ್ ಪ್ರೀ ಹೀಟ್ ಆದಂಗೆ ಆಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಮೂವಿಂಗ್ ಯುವರ್ ಬ್ಲೇಡ್ ನಿಯರ್ ಟು ಕುತ್ಕೊಂಡಿಲ್ಲ ನಿಮಿಷ. ಇದು ಕನೆಕ್ಟ್ ಮಾಡಿ. ಲೈಟ್ ಆಫ್ ಆಗಿದೆ. ಒಂದು ನಿಮಿಷ. ಸೊ ಇವಾಗ ಇಲ್ಲಿ ತೋರಿಸ್ತೀನಿ ಬ್ಲ್ಯಾಕ್ ಗ್ಲೂ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು. ಇದೆಲ್ಲ ಬ್ಲ್ಯಾಕ್ ಗ್ಲೂ. ಸೊ ಅದನ್ನು ಇದರಿಂದ ನಿಧಾನಕ್ಕೆ ಈ ರೀತಿ ಹೀಟ್ ಮಾಡಿ ತೆಗಿಬೇಕಾಗತ್ತೆ. ಓಕೆ, ಬನ್ನಿ ತೆಗಿ. ಜಾಸ್ತಿ ಟೈಟ್ ಮಾಡೋಂಗೂ ಇಲ್ಲ. ಇದರಲ್ಲಿ ಟೈಟ್ ಮಾಡಿದ್ರೆ ಬ್ರಿಡ್ಜ್ ಏನಿರುತ್ತೆ ಅದು ಲೀಕ್ ಆಗಿಬಿಡುತ್ತೆ, ತಿರ್ಗಾ ಕನೆಕ್ಟಿವಿಟಿ ಹೋಗುತ್ತೆ. ಯಾಕೆಂದರೆ ಹೀಟ್ ಬೇರೆ ಮಾಡ್ತಾ ಇರ್ತೀವಲ್ಲ. ಸೊ ಈ ಸೈಡ್ ನಾಲ್ಕು ಸೈಡು ಗ್ಲೂ ತೆಗಿಬೇಕಾಗುತ್ತೆ. ಸಿಕ್ಯೂರ್ ತೆಗಿಬೇಕು. ಇಷ್ಟು ಹೀಟ್ ಏನಾಗಲ್ಲ. ಇಷ್ಟೊತ್ತು ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಏನನ್ನ ಆಗ್ಬೋದು ಮದರ್ ಬೋರ್ಡ್ಗೆ ಇಲ್ಲ ಸಿ ಪಿ ಯುಗೆ ಅಂತ ಅನ್ಕೊಂಬೋದು.
ಏನೂ ಆಗಲ್ಲ ಎಷ್ಟು ಇದು. ಸ್ವಲ್ಪ ಕ್ರಾಸಲ್ಲಿ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಒಳಗಡೆ ತನಕ ಹೋಗುತ್ತೆ. ನಾಲ್ಕು ಸೈಡು ತೆಗೆದಾದ್ಮೇಲೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಬೇಕು. ಈಸಿಯಾಗಿ ಮೂವ್ ಆಗಬೇಕಿದು. ಈಸಿಯಾಗಿ ಮೂವ್ ಆಗ್ತಾಯಿದೆ ಅಂದರೆ ನೋಡಿ ಎಷ್ಟು ಈಸಿಯಾಗಿ ಮೂವ್ ಆಗ್ತಾಯಿದೆ. ಈಸಿಯಾಗಿ ಹಿಂಗೆ ಮೂವ್ ಆಗ್ತಾಯಿದೆ ಅಂದರೆ ಗ್ಲೂ ಎಲ್ಲ ಕಟ್ಟಾಗಿದೆ ಅಂತ ಇವಾಗ ಸಿಪ್ಪಿ ತೆಗೆಯೋಕ್ಕೆ ರೆಡಿ ಇದೆ. ಸೊ ಇವಾಗ ತೆಗಿಬೇಕಾದ್ರೆ ಸ್ವಲ್ಪ ಕಾಷನಲ್ಲಿರ್ಬೇಕು, ಯಾಕೆಂದರೆ ಹಿಂದೆ ನಿಮಗೆ ಪವರ್ ಐಸಿ ಇರುತ್ತೆ ನೋಡಿ. ಇಲ್ಲಿ ಸಿಪ್ಪಿ ಇದ್ದರೆ ಇಲ್ಲಿ ಪವರ್ ಐಸಿ ಇರುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೆಗಿಬೇಕು. 360 ಇಟ್ಕೊಂತೀರಿ. ಇವಾಗ ನೋಡೋಣ. ಆಗುತ್ತೆ, ಓಪನ್ ಆಗುತ್ತೆ. ಬರ್ತಾರೆ ಓಪನ್ ಆಗಿದೆ ಅಂತ. ಸೊ ಇದನ್ನು ಅಷ್ಟೇ ಇದೇ ರೀತಿ ಗ್ಲೂ ಕಟ್ ಮಾಡ್ಕೊಬೇಕಾಗತ್ತೆ. ಬ್ಲ್ಯಾಕ್ ಪೇಸ್ಟ್ ಏನಿದೆ ಬ್ಲ್ಯಾಕ್ ಪೇಸ್ಟ್ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಇದನ್ನು ತೆಗೆದು ಇದೇನು ಯೂಸ್ ಆಗೋಲ್ಲ ನಮಗೆ. ಸೊ ಇದು ಕಸ್ಟಮರ್ದು CPU. ಇದನ್ನು ತೆಗೆದು ಇದೇ ರೀತಿ ಇದೇ ಪ್ರೊಸೀಜರಲ್ಲಿ ಇದನ್ನು ತೆಗೆದು ಕ್ಲೀನ್ ಮಾಡಿಕೊಂಡು ಇದ್ರ ಮೇಲೆ ಹಾಕಿದ್ರೆ ಸೊ ಸ್ವ್ಯಾಪಿಂಗ್ ಆಲ್ಮೋಸ್ಟ್ 80% ಆದಂಗೆ. ಅದಾದಮೇಲೆ ಹಾರ್ಡ್ ಡಿಸ್ಕ್ ಏನಿರುತ್ತೆ ಹಾರ್ಡ್ ಡಿಸ್ಕ್ ಹಾಕಬೇಕಾಗತ್ತೆ. ಆಮೇಲೆ EEPROMನ ಚೇಂಜ್ ಮಾಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಆದಂಗೆ. ದಿಸ್ ಇಸ್ ದಿ ಹೋಲ್ ಪ್ರೊಸೀಜರ್.